ನೋಡಿ ಈ ತರ ಯಾವತ್ತೂ ಕೂಡ ಆಯೋಜಕರು ಅಂದ್ರೆ ಬಂದಂತ ಗೆಸ್ಟ್ಗೆ ಅವಮಾನ ಮಾಡಬಾರದು. ಇಲ್ಲಿ ಕೂಡ ಅದೇ ಆಗಿರೋದು. ನಿನ್ನೆ ಕಲಬುರಗಿ ಇವೆಂಟ್ಗೆ ಕಾವ್ಯ ಅವ್ರು ಹೋಗಿರ್ತಾರೆ. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಕಾವ್ಯ ಅವರು ಸ್ಟೇಜ್ ಮೇಲೆ ನಿಂತು ಮಾತನಾಡ್ತಿರ್ತಾರೆ. ಅಭಿಮಾನಿ ಬಂದು ಫೋಟೋ ಫ್ರೇಮ್ ಅನ್ನ ಗಿಫ್ಟ್ ಆಗಿ ಸಹ ಕೊಡ್ತಾರೆ. ಒಂದ್ 2-3 ಫೋಟೋ ಫ್ರೇಮ್ಸ್, ಅದರಲ್ಲಿ ಒಂದು ಗಿಲ್ಲಿ ಮತ್ತೆ ಕಾವ್ಯ ಫೋಟೋ ಸಹ ಇರುತ್ತೆ ಒಟ್ಟಿಗೆ ಇರುವಂತದ್ದು. ಸೊ ಅದನ್ನ ಆಯೋಜಕರು ಫೋಟೋ ಫ್ರೇಮ್ ನ ಕಿತ್ಕೋತಾರೆ. ಮತ್ತೆ ಕಾವ್ಯ ಅವರು ಮಾತನಾಡಬೇಕು ಅಂತ ಇರ್ತಾರೆ, ಒಂದು ಮೈಕ್ ಅನ್ನು ಕೂಡ ಕಿತ್ಕೋತಾರೆ. ಆಯೋಜಕರು ಯಾಕೆ ಆ ರೀತಿ ಮಾಡಿದ್ರೋ ಗೊತ್ತಿಲ್ಲ. ಕಾವ್ಯ ಅವ್ರಿಗೂ ಕೂಡ ಬೇಸರ ಆಯ್ತು. ಮತ್ತೆ ಅಲ್ಲಿ ಗಿಲ್ಲಿ ಕಾವ್ಯ ಅಂತ ಜೋರಾಗಿ ಸಹ ಕೂಗ್ತಾ ಇದ್ರು ಜನರು. ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಆಸೆ ಗಿಲ್ಲಿ ಮತ್ತೆ ಕಾವ್ಯ ಅಂದ್ರೆ. ಅದ್ರಲ್ಲೂ ಉತ್ತರ ಕನ್ನಡ ಕಲಬುರಗಿಗೆ ಕಾವ್ಯ ಅವರು ಹೋಗಿದ್ದು ಎಲ್ರಿಗೂ ಕೂಡ ಒಂದು ತುಂಬಾನೇ ಜಾಸ್ತಿ ಖುಷಿ ಕೂಡ ಕೊಟ್ಟಿತ್ತು. ಕಾವ್ಯ ಅವರು ಮಾತನಾಡಬೇಕು ಅಂತ ಸಹ ವೇದಿಕೆಯಲ್ಲಿ ಮೈಕ್ ಅನ್ನ ತಗೊಂಡ್ರೆ ಪಾಪ ಯಾಕೆ ಆಯೋಜಕರು ಕಿತ್ಕೊಂಡ್ರೆ ಅನ್ನೋ ಒಂದು ಅರ್ಥ ಆಗ್ಲಿಲ್ಲ. ನಂತರ ಕಾವ್ಯ ಅವರು ಕೈ ಮುಗಿದು ಅಲ್ಲಿದ್ದಂತ ಜನರಿಗೆ ಕ್ಷಮೆನ ಕೇಳ್ತಾರೆ. ಅದೇನಾಯ್ತು ಯಾರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಕಾವ್ಯ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ನಿರಾಸೆ ಆಗಿದೆ. ಯಾಕಂದ್ರೆ ಅಭಿಮಾನಿಗಳನ್ನ ಮಾತನಾಡಿಸ್ಬೇಕು ಅಂತ ಮೈಕ್ ಇಸ್ಕೊಂಡ್ರೆ ಅವ್ರು ಯಾಕೆ ಆಯೋಜಕರು ಮೈಕ್ ನ ಕಿತ್ಕೊಂಡ್ಬಿಡ್ತಾರೆ. ಸೊ ಇದು ಎಲ್ರಿಗೂ ಕೂಡ ನೋಡುಗರಿಗೂ ಕೂಡ ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕ್ ಆಯ್ತು. ಏನಕ್ಕೆ ಈ ರೀತಿ ಆಯ್ತು, ಆಯೋಜಕರು ಯಾಕೆ ಆ ರೀತಿ ವರ್ತನೆ ಮಾಡಿದ್ರು. ಸೊ ಗೆಸ್ಟ್ ನ ಕರೆಕ್ಟ್ ಆಗಿ ಕರ್ಸಿರೋದನ್ನ ಮ್ಯಾನೇಜ್ ಮಾಡಬೇಕು, ಬಟ್ ಇಲ್ಲಿ ಬೇರೆ ವ್ಯವಸ್ಥೆನೇ ಕರೆಕ್ಟ್ ಆಗಿಲ್ಲ ಅಂತ ಅಲ್ಲಿ ಜನರು ಕೂಡ ಮಾತನಾಡಕ್ಕೆ ಶುರು ಮಾಡಿದ್ರು. ಬಟ್ ಅಲ್ಲಿ ಏನಾಯ್ತು ಅಂತ ನಿಜವಾಗ್ಲೂ ಕೂಡ ಗೊತ್ತಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ. ಒಟ್ಟಾರೆ ಕಾವ್ಯ ಅವರು ಗೆಸ್ಟ್ ಆಗಿ ಬೆಂಗಳೂರಿನಿಂದ ಕಲಬುರಗಿಗೆ ಹೋಗಿರ್ತಾರೆ. ಒಂದು ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಕ್ಕೆ. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಸಹ ನಡೆಯುತ್ತೆ. ತುಂಬಾನೇ ಖುಷಿ ಪಡ್ತಾರೆ. ಕಾವ್ಯ ಮತ್ತೆ ಒಬ್ಬರೇ ಹೋಗಿದ್ದು, ಬೇರೆ ಗಿಲ್ಲಿ ಯಾರು ಕೂಡ ಹೋಗಿರ್ಲಿಲ್ಲ. ಗಿಲ್ಲಿ ಅವರಿಗೆ ಬೇರೆ ಪ್ರೋಗ್ರಾಮ್ ಇದ್ದಂತ ಕಾರಣ ಮತ್ತೆ ಗಿಲ್ಲಿನೇನು ಕೂಡ ಅವ್ರು ಇನ್ವೈಟ್ ಮಾಡಿರಲಿಲ್ಲ. ಕೇವಲ ಕಾವ್ಯನ ಮಾತ್ರ ಇನ್ವೈಟ್ ಮಾಡಿದ್ರು ಗಿಲ್ಲಿನ. ಬಟ್ ಅವ್ರು ಬಿಸಿ ಇದ್ದಂತ ಕಾರಣ ಅವ್ರು ಹೋಗಕ್ಕೆ ಸಾಧ್ಯ ಆಗ್ಲಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಅದ್ ಬಿಟ್ರೆ ಕಾವ್ಯ ಅವರೊಬ್ಬರೇ ಹೋಗಿರ್ತಾರೆ. ಪ್ರೋಗ್ರಾಮ್ ನಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾರೆ, ಖುಷಿ ಪಡ್ತಾರೆ. ಕಾವ್ಯ ಅವರನ್ನ ಜನರು ಕೂಡ ತುಂಬಾನೇ ಇಷ್ಟ ಪಡ್ತಾರೆ. ಮತ್ತೆ ಕಾವ್ಯ ಅವ್ರು ಬರ್ತಿದ್ದಾರೆ ಅಂತ ಒಂದ್ 2-3 ದಿವಸದಿಂದ ಪೋಸ್ಟರ್ ಓಡಾಡ್ತಿತ್ತಲ್ಲ. ಸೊ ಹೀಗಾಗಿ ಅವ್ರಿಗೂ ಕೂಡ ಖುಷಿ ಇತ್ತು. ಕಾವ್ಯ ಅವ್ರನ್ನ ನೋಡಿ ಜನರು ಕೂಡ ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ತುಂಬಾ ಚೆನ್ನಾಗಿ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ, ಹಲವಾರು ಮಾತನಾಡಿಸ್ತಾರೆ, ಶೇಕ್ ಹ್ಯಾಂಡ್ ಕೊಡ್ತಾರೆ. ಮತ್ತೆ ತುಂಬಾ ಗಿಫ್ಟ್ಗಳು ಸಹ ಬರುತ್ತೆ ಕಾವ್ಯ ಅವರಿಗೆ. ಗಿಲ್ಲಿಯ ಫೋಟೋ ಫ್ರೇಮ್ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಇರುವಂತಹ ಒಂದು ಕೊಲಾಜ್ ಫೋಟೋ ಫ್ರೇಮ್ ಎಲ್ಲ ಗಿಫ್ಟ್ ಆಗಿ ಕೊಡ್ತಾರೆ. ಅದನ್ನು ಕೂಡ ಸ್ವೀಕರಿಸ್ತಾರೆ. ಬಟ್ ಅದನ್ನ ಯಾಕೆ ಒಬ್ರು ಅಲ್ಲಿ ಆಯೋಜಕರು ಕಿತ್ಕೊಂತಾರೆ ಅಂತಾನೆ ಅರ್ಥ ಆಗಿಲ್ಲ. ಮತ್ತೆ ಮೈಕ್ ಅನ್ನು ಸಹ ಕಿತ್ಕೊಂಡ್ಬಿಡ್ತಾರೆ. ಇನ್ನೇನು ಮಾತನಾಡಬೇಕಿತ್ತು ಕಾವ್ಯ ಅವರು, ಸೊ ಆಗ ಮೈಕ್ ಅನ್ನು ಕೂಡ ಕಿತ್ಕೊಂತಾರೆ. ಸೊ ಅದು ಕೂಡ ಜನರಿಗೆ ಬೇಸರ ತರಿಸಿತು. ಮತ್ತೆ ಅಲ್ಲಿ ಆಯೋಜಕರ ಒಂದು ವ್ಯವಸ್ಥೆಯೂ ಸಹ ಸರಿ ಇಲ್ಲ ಅಂತ ಕೂಡ ಮಾತನಾಡ್ಕೋದು. ಯಾಕಂದ್ರೆ ಗೆಸ್ಟ್, ಅದರಲ್ಲೂ ಬಿಗ್ ಬಾಸ್ ನ ಗೆದ್ದಂತ ಕಡೆಯವರು ಬಂದಿದ್ದಾರೆ ಅಂದ್ರೆ, ಮತ್ತೆ ಫಿನಾಲೆಯಲ್ಲಿ ಇದ್ದಂತ ಸ್ಪರ್ಧಿ ಬಂದಿದ್ದಾರೆ ಅಂದ್ರೆ ಯಾವ ರೀತಿ ನೋಡ್ಕೋಬೇಕು. ಜನ ಏನೋ ಸಿಕ್ಕಾಪಟ್ಟೆ ಸೇರಿರ್ತಾರೆ. ಮತ್ತೆ ಸಖತ್ತಾಗಿ ಗ್ರ್ಯಾಂಡ್ ವೆಲ್ಕಮ್ ಅರೇಂಜ್ಮೆಂಟ್ಸ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಬಟ್ ಅಲ್ಲಿ ಮೈಕ್ ನ ಕಿತ್ಕೊಂಡಿದ್ದು ಯಾಕೆ ಅಂದ್ರೆ ತುಂಬಾ ಜನರಿಗೆ ಅರ್ಥವೂ ಸಹ ಆಗ್ಲಿಲ್ಲ. ಅದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿತು. ಒಟ್ಟಾರೆ ಕಾವ್ಯ ಅವರು ನಂತರದಲ್ಲಿ ಕ್ಷಮೆನ ಕೇಳ್ತಾರೆ, ಜನರ ಹತ್ರ ಕೈ ಮುಗಿದು ಕ್ಷಮೆ ಕೇಳ್ತಾರೆ. ನಂತರ ಅಲ್ಲಿ ಪ್ರಶಸ್ತಿಯನ್ನ ಕೊಡುವಂತ ಕಾರ್ಯಕ್ರಮ ಇತ್ತು. ಸೊ ಪ್ರಶಸ್ತಿಗಳನ್ನ ಕಾವ್ಯ ಅವರು ಕೂಡ ಕೊಡ್ತಾರೆ. ನಂತರ ಕಾವ್ಯ ಅವರಿಗೆ ಆಯೋಜಕರು ಕೂಡ ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನವನ್ನ ಸಹ ಮಾಡ್ತಾರೆ. ಒಟ್ಟಾರೆ ಕಾವ್ಯ ಅವರು ಈ ರೀತಿ ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಪ್ರೋಗ್ರಾಮ್ ಗಳನ್ನ ಅಟೆಂಡ್ ಮಾಡ್ತಾನೆ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿ ಅನ್ಬೋದು ಕಾವ್ಯ ಅವರು. ಹಲವಾರು ಫಂಕ್ಷನ್ ಗಳಿಗೆ ಕಾವ್ಯ ಅವರು ಪ್ರತಿ ದಿವಸ ಹೋಗ್ತಾನೆ ಇರ್ತಾರೆ. ಒಂದು ಕಡೆ ಗಿಲ್ಲಿ ಅವರು ಬಿಸಿ ಇದ್ರೆ, ಇನ್ನೊಂದು ಕಡೆ ಕಾವ್ಯ ಅವರು ಕಂಪ್ಲೀಟ್ ಆಗಿ